ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರದಿಂದ ದ್ವೇಷದ ರಾಜಕಾರಣ ಆಗ್ತಾ ಇದೆ. 18,000 ಕೋಟಿಯ ಬದಲಾಗಿ ಕೇವಲ 3,000 ಕೋಟಿಯಷ್ಟೇ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಮುಖಂಡ ಐವನ್ ಡಿಸೋಜಾ ವಾಗ್ದಾಳಿ ಮಾಡಿದ್ದಾರೆ. ಬೆಳಗ್ಗೆಯೂ ಕೂಡ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಬಹಳ ಪ್ರತಿಭಟನೆಯನ್ನು ಮಾಡಿತ್ತು. 18,000 ಕೋಟಿ ಬರ ಪರಿಹಾರವನ್ನು ಕೇಳಿದ್ರೆ ಕೇಂದ್ರ ಕೇವಲ 3-3.5 ಸಾವಿರ ಕೋಟಿ ಮಾತ್ರ ಕೊಟ್ಟಿದೆ. ಅಶೋಕ್ ಬಸವರಾಜ ಬೊಮ್ಮಾಯಿ ಅವರ ಬಳಿ ನಾನು ಕೇಳ್ತೇನೆ, ಜನ ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಐವನ್ ಡಿಸೋಜಾ ಕಿಡಿಕಾರಿದ್ದಾರೆ. 25 ಎಂಪಿಗಳು ಕುರ್ಚಿ ಬಿಸಿ ಮಾಡಿದ್ದಾರಷ್ಟೇ, ಬೇರೇನೂ ಮಾಡಿಲ್ಲ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಕೊನೆಯ ಹಂತದಲ್ಲಿ 2023 ಯಲ್ಲಿ ಅವರ ಸರ್ಕಾರ ಬೀಳುವಂಥ ಸಂದರ್ಭದಲ್ಲಿ ಅಥವಾ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಅವರು ಆ ಪರ್ಸೆಂಟೇಜನ್ನು ವಿಡ್ರಾ ಮಾಡಿ ಇನ್ನೊಂದು ಸಮುದಾಯಕ್ಕೆ ಕೊಟ್ಟರು. ಇತ್ತೀಚೆಗೆ ಬೊಮ್ಮಾಯಿ ಸರ್ಕಾರದ ಕೊನೆಯ ಹಂತದಲ್ಲಿ 2023 ಯಲ್ಲಿ ಅವರ ಸರ್ಕಾರ ಬೀಳುವಂಥ ಸಂದರ್ಭದಲ್ಲಿ ಅಥವಾ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಅವರು ಆ ಪರ್ಸೆಂಟೇಜನ್ನು ವಿಡ್ರಾ ಮಾಡಿ ಇನ್ನೊಂದು ಸಮುದಾಯಕ್ಕೆ ಕೊಟ್ಟರು. ಇತ್ತೀಚೆಗೆ ಬೊಮ್ಮಾಯಿ ಸರ್ಕಾರದ ಕೊನೆಯ ಹಂತದಲ್ಲಿ 2023 ಯಲ್ಲಿ ಅವರ ಸರ್ಕಾರ ಬೀಳುವಂಥ ಸಂದರ್ಭದಲ್ಲಿ ಅಥವಾ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಅವರು ಆ ಪರ್ಸೆಂಟೇಜನ್ನು ವಿಡ್ರಾ ಮಾಡಿ ಇನ್ನೊಂದು ಸಮುದಾಯಕ್ಕೆ ಕೊಟ್ಟರು. ಇತ್ತೀಚೆಗೆ